ನಮಸ್ತೆ ಎಲ್ಲರಿಗೂ ಮಾಂತರೆಗಳ ನಮಸ್ಕಾರ. ಬೆಳಗಿನ ತಿಂಡಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಅಕ್ಕಿ ರುಬ್ಬದೆ ತರಕಾರಿ ಹೆಚ್ಚದೆ 10 ನಿಮಿಷದಲ್ಲಿ ಇವತ್ತು ತಿಂಡಿ ರೆಡಿ ಮಾಡೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಚಿತ್ರಾನ್ನ ಎಲ್ಲರಿಗೂ ಗೊತ್ತಿರುವ ತಿಂಡಿಯೇ, ಆದರೆ ನೀರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸ್ವಲ್ಪ ಹೊಸ ರೀತಿಯಲ್ಲಿ ರುಚಿಯಾಗಿ ತಯಾರಿಸೋಣ. ಇವತ್ತು ದೊಡ್ಡ ಹುಳಿಯಿಂದ ಚಿತ್ರಾನ್ನ ಮಾಡೋಣ. ಊರಲ್ಲಿ ಇದಕ್ಕೆ ಬಡ್ಡು ಹುಳಿ ಅಂತ ಕೂಡ ಕರೀತಾರೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಇದನ್ನು ಹಾಕಿಕೊಡ್ಬೋದು. ಇದು ಲಿಂಬೆಹಣ್ಣು ಜಾತಿಗೆ ಸೇರಿದ ಒಂದು ಹುಳಿ. ಇದರಲ್ಲಿ ಸಾರು, ಚಿತ್ರಾನ್ನ, ಉಪ್ಪಿನಕಾಯಿ ತಯಾರಿಸಬಹುದು. ಮೈಸೂರು ಬ್ಯಾಂಗ್ಳೂರು ಕಡೆ ಸಿಗುವ ಹೇರಳೆಕಾಯನ್ನು ಕೂಡ ಇದೇ ರೀತಿಯಾಗಿ ಬಳಸ್ಬೋದು. ಇದಕ್ಕೆ ಒಳ್ಳೆ ಪರಿಮಳ. ಇದನ್ನು ಕಟ್ಟು ಮಾಡುವಾಗ ಇದರ ಪರಿಮಳ ಮನೆ ಇಡೀ ಹರಡ್ತದೆ. ನಾನಿಲ್ಲಿ 4 ಜನಕ್ಕಾಗುವಷ್ಟು ಚಿತ್ರಾನ್ನ ಮಾಡಿಕೊಳ್ತೇನೆ. ಅದಕ್ಕೆ ಬೇಕಾಗುವಷ್ಟು ರಸವನ್ನು ಒಂದು ಬೌಲಿಗೆ ಹಿಂಡಿಕೊಳ್ತೇನೆ. ಇನ್ನೊಂದು ಸಿಂಪಲ್ ಮಸಾಲೆ ತಯಾರಿಸಬೇಕು. ಅದಕ್ಕೆ ಮಿಕ್ಸಿ ಜಾರಿಗೆ ನಾನು ಅರ್ಧ ಬೌಲ್ನಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಹಾಗೆ 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ. 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಬಿ ತರ್ತೇನೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಒಗ್ಗರಣೆಗೆ ತಯಾರಿ ಮಾಡಿಕೊಳ್ಳೋಣ. ಬಾಣಲೆಗೆ 2 ಸಣ್ಣ ಸೌಟ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಅಂದರೆ 7-8 ಸ್ಪೂನಷ್ಟು ಆಗ್ತದೆ. ಎಣ್ಣೆ ಜಾಸ್ತಿ ಬಿದ್ದಷ್ಟು ಒಳ್ಳೆ ರುಚಿ ಇದಕ್ಕೆ. ಹಾಗೆ 2 ಹಸಿಮೆಣಸು ಹಾಕ್ಕೊಳ್ತೇನೆ. 1 ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಉದ್ದು ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಟಿದ್ದ ಕರಿಬೇವು ಕೂಡ ಹಾಕ್ಕೊಳ್ತೇನೆ. ಹಾಗೆ 1 ಕೆಂಪು ಮೆಣಸನ್ನು ತುಂಡು ಮಾಡಿ ಹಾಕ್ಕೊಳ್ಳೋಣ. ಗ್ಯಾಸ್ ಉರಿಸಿ ಸಾಸಿವೆ ಸಿಡಿಯುವಷ್ಟು ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ತೆಂಗಿನೆಣ್ಣೆ ಬಿದ್ದಷ್ಟು ರುಚಿ ಜಾಸ್ತಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಸ್ವಲ್ಪ ನೆಲಕಡಲೆ ಹಾಕ್ಕೊಂಡು ಫ್ರೈ ಮಾಡ್ತೇನೆ. ನಿಮ್ಮಲ್ಲಿ ಸಿಪ್ಪೆ ತೆಗೆಯದ ನೆಲಕಡಲೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಅರಶಿನದ ಹುಡಿ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಯಾವಾಗಲೂ ಕರಿಬೇವು ಕಟ್ ಮಾಡಿ ಹಾಕಿದರೆ ಮಕ್ಕಳು ಅದನ್ನು ತಟ್ಟೆಯಿಂದ ಸಪ್ರೇಟ್ ಆಗಿ ತೆಗೆದಿಡೋದು ತಪ್ತದೆ. ಇನ್ನು ರುಬ್ಬಿಟ್ಟಿದ್ದ ಕಾಯಿ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇದೇ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕೋ ವಿಡಿಯೋ ಸ್ಕಿಪ್ ಆಗಿದೆ. ಇನ್ನು ಇದಕ್ಕೆ ಅಗತ್ಯ ಇರುವಷ್ಟು ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಅನ್ನ ಹಾಕ್ಕೊಳ್ತೇನೆ. ಅನ್ನ ಮೊದಲೇ ರೆಡಿ ಇದ್ದರೆ ನಿಮಗೆ ಈ ಚಿತ್ರಾನ್ನ ತಯಾರಿಸಲು 7-8 ನಿಮಿಷ ಸಾಕು. ಇನ್ನು ಇದಕ್ಕೆ ಮೊದಲೇ ಹಿಂಡಿ ಇಟ್ಟುಕೊಂಡಿದ್ದ ದೊಡ್ಡ ಹುಳಿ ರಸವನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಕೊನೆಯಲ್ಲಿ ಕಟ್ ಮಾಡಿಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ. ಹಾಗೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಚಿತ್ರಾನ್ನ ರೆಡಿ ಆಯಿತು. ಈಗ ಇದು ಬಡಿಸಲಿಕ್ಕೆ ರೆಡಿಯಾಗಿದೆ. ಇನ್ನು ರೆಡಿಯಾದ ಚಿತ್ರಾನ್ನವನ್ನು ಕಾಯಿ ಚಟ್ನಿ ಮತ್ತು ಫ್ರೈ ಮಾಡಿದ 2 ಹಸಿಮೆಣಸಿನೊಂದಿಗೆ ಕೊಟ್ಟು ನೋಡಿ. 2 ನಿಮಿಷದಲ್ಲಿ ತಟ್ಟೆ ಖಾಲಿ ಆಗ್ತದೆ. ಸಿಂಪಲ್ ಆದರೂ ತುಂಬ ರುಚಿಯಾದ ಈ ಚಿತ್ರಾನ್ನ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ.